ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಏನಾದರೂ ಹೇಳೋಕ್ಕಿತ್ತು ಅಂದರೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ, ಹಾಗೆ ಶೇರ್ ಮಾಡಿ. ಸೊ ನಾನಿವತ್ತು ನಿಮಗೆ ಮೀಶೋಯಿಂದ ಒಂದಷ್ಟು ಐಟಮ್ಸ್ನ ತರಿಸಿದ್ದೆ. ಅದು ನಾನು ನಿಮ್ಮ ಜೊತೆಗೆ ಅಂದರೆ ಹೋಮ್ ಡೆಕೋರ್ ಐಟಮ್ಸ್ಗಳೆಲ್ಲನೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ನಾನು ತುಂಬ ದಿನ ಆದಮೇಲೆ ಮತ್ತೊಂದು ವೀಡಿಯೋ ಮಾಡಿಬಿಟ್ಟು ಹಾಕ್ತಾ ಇರೋದು. ಸೊ ದಯವಿಟ್ಟು ನೋಡಿ ಹೇಗಿತ್ತು ಅಂತ ತಿಳಿಸಿ. ಸೊ ಫಸ್ಟ್ ಐಟಮ್ ಬಂದುಬಿಟ್ಟು ಫ್ಲವರ್ ವಾಸ್ ಏನು ಬೇಕಾದ್ರೆ ಹೇಳ್ಬೋದು. ಹೂಜಿ, ಬಟ್ ನಾನು ಹೂಜಿಯಲ್ಲಿ ನೋಡ್ತಾ ಇದ್ದೆ, ಬಟ್ ಇದು ಚೆನ್ನಾಗಿದೆ. ಹೂಜಿ ಅಂತ ಸರ್ಚ್ ಮಾಡಿದರೂ ಕೂಡ ಇದು ಬರುತ್ತೆ ಈ ಐಟಮು. ಇದು ಮೆಟಲ್ ಆ್ಯಕ್ಚುಲಿ. ಇದು ಯಾವುದು ನಿಮಗೆ ಈ ಥರ ನಾನು ಇದನ್ನು ಮತ್ತೆ ಸೆಟ್ ಮಾಡ್ಕೋಬೇಕು. ಇದು ಯಾವುದು ಸೆಟ್ಟಾಗಿ ಬಂದಿರಲ್ಲ, ನಾನು ನಿಮಗೆ ಸೆಟ್ ಮಾಡಿನೇ ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ಮೆಟಲಲ್ಲಿದೆ. ಏನಿದೆ ಸ್ಟ್ಯಾಂಡ್ ಕೂಡ ಮೆಟಲಲ್ಲೇ ಇದೆ, ಹಾಗೆಯೇ ಫ್ಲವರ್ ಹಾಕೋಂಥ ಇದು ಕೂಡ ಮೆಟಲಲ್ಲೇ ಇದೆ. ಸೊ ಇದ್ರ ಮೇಲೆ ನಿಮಗೆ ವೈಟ್ ಮೇಲೆ ಗೋಲ್ಡನ್ ಕಲರಲ್ಲಿ ಡಿಸೈನ್ ಮಾಡಿದರೆ, ಇದರಲ್ಲಿ ನಿಮಗೆ ಕಲರ್ ಆಪ್ಷನ್ಸ್ ಇದೆ. ಇನ್ನೊಂದು ಬ್ಲ್ಯಾಕ್ ಕಲರ್ ಕೂಡ ಸಿಗುತ್ತೆ, ಸೇಮ್ ಬ್ಲ್ಯಾಕ್ ಕಲರಲ್ಲಿ ಗೋಲ್ಡನ್ ಕಲರಲ್ಲಿ ಡಿಸೈನ್ ಮಾಡಿರುವಂಥ ಐಟಮು, ಅದು ಕೂಡ ಚೆನ್ನಾಗಿದೆ. ಇದು ಸೆಟ್ ಆಫ್ 2 ಬರುತ್ತೆ ನಿಮಗೆ. ಪ್ರೈಸ್ ರೇಂಜ್ ಬಂದುಬಿಟ್ಟು ಅರೌಂಡ್ 300 ರುಪೀಸ್ ಒಳಗಡೆ ನಿಮಗೆ ಸೆಟ್ ಆಫ್ 2 ಐಟಮ್ಸ್ ಇದು ನಿಮ್ಗೆ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಯಾರಾದರೂ ನೋಡ್ತಾ ಇದ್ದರೆ ಫ್ಲವರ್ ವಾಸ್ನ ತೊಗೋಬೇಕು ಆ ಥರ, ಇದನ್ನು ನೀವು ಕಣ್ಣು ಮುಚ್ಕೊಂಡು ತೊಗೋಬೋದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತಿದ್ದು. ಸೊ ಸೆಟ್ ಆಫ್ 2 ಬರೋದ್ರಿಂದ 300 ರುಪೀಸಿಗೆ ಒಬ್ವಿಯಸ್ಲಿ ಸೆಟ್ ಆಫ್ 2 ಬರ್ತಾಯಿದೆ. ತುಂಬಾ ಚೆನ್ನಾಗಿದೆ. ಇದು ಕ್ವಾಲಿಟಿ ಆಗಿರ್ಬೋದು, ಹಾಗೆಯೇ ಪ್ಯಾಕ್ ಆಫ್ 2 ಬಂದಿರೋದ್ರಿಂದ ಇನ್ನೂ ತುಂಬ ಖುಷಿ ಅನಿಸುತ್ತೆ. ಸೊ ಫ್ಲವರ್ನ ಹಾಕಿಡೋದಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಈವಿಲ್ ಐ ಹೋಮ್ ಪ್ರೊಟೆಕ್ಟರ್. ಸೊ ಇದು ಬಟರ್ಫ್ಲೈ ಕೂಡ ಇದೆ ಇದರಲ್ಲಿ. ಏನು ನಿಮಗೆ ಪಿಕ್ಚರಲ್ಲಿ ತೋರಿಸಿದಾರಲ್ಲ, ಸೇಮ್ ಟು ಸೇಮ್ ಐಟಮ್ ನನಗೆ ಡೆಲಿವರಿ ಆಗಿದೆ. ಸೊ ಇದು ವಾಲ್ ಹ್ಯಾಂಗಿಂಗು. ಸೊ ನೀವೆಲ್ಲಾದರೂ ವಾಲಲ್ಲಿ ಹ್ಯಾಂಗ್ ಮಾಡಿದರೆ ಆಯಿತು. ಸೊ ಮನೆಗೆ ಯಾವುದೇ ಕೆಟ್ಟ ದೃಷ್ಟಿಗಳು ಬೀಳಲ್ಲ ಅನ್ನೋದಕ್ಕೆ ಈವಿಲ್ ಐ ಅಂತ ಹೇಳೋದ್ರಿಂದ ಸೊ ತುಂಬ ಚೆನ್ನಾಗಿರೋಂಥ ಪ್ರಾಡಕ್ಟು. ಹೇಗೆ ಪಿಕ್ಚರಲ್ಲಿದೆ ಹಾಗೆ ಇರೋದ್ರಿಂದ ಸಜೆಸ್ಟ್ ಮಾಡ್ತಾಯಿದ್ದೀನಿ. ಸೊ ಇದು ಅರೌಂಡ್ 130 ರುಪೀಸಲ್ಲಿ ನನಗೆ ಸಿಕ್ಕಿರೋದು. ಇದರಲ್ಲಿ ಕಲರ್ ಆಪ್ಷನ್ ಇಲ್ಲ, ಒಂದೇ ಕಲರ್ ಇರೋದು. ಸೊ ಎಷ್ಟು ಚೆನ್ನಾಗಿ ಬಟರ್ಫ್ಲೈ ಎಲ್ಲ ಮಾಡಿದ್ದಾರೆ. ಇದು ಬಂದುಬಿಟ್ಟು ವುಡನಲ್ಲಿದೆ. ಸೊ ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಯೂಶ್ವಲಿ ಅವಾಗೆಲ್ಲ ಮ್ಯೂಸಿಕ್ ಕೇಳೋದಕ್ಕೆ ಅಂತ ಯೂಸ್ ಮಾಡ್ತಾಯಿದ್ರು. ಸೊ ಇದಕ್ಕೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ, ನಿಮ್ಗೇನಾದರೂ ಗೊತ್ತಿದ್ರೆ ನಂಗೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಇದು ಕೂಡ ಅಷ್ಟೇ ಅರೌಂಡ್ 300 ರುಪೀಸಲ್ಲೇ ನನಗೆ ಸಿಕ್ಕಿದ್ದು. ನಾನು ಪ್ರತಿಯೊಂದ್ರದ್ದು ಪ್ರೈಸ್ ಹಾಗೆಯೇ ಕೋಡ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯಾರಾದರೂ ಬೈ ಮಾಡಬೇಕು ಅಂತಿದ್ರೆ ದಯವಿಟ್ಟು ತೊಗೊಳ್ಳಿ, ಚೆನ್ನಾಗಿದೆ. ಇದನ್ನು ನೀವು ಶೋ ಪೀಸಾಗಿ ಕೂಡ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಯಾರಿಗಾದರೂ ಗಿಫ್ಟ್ ಕೊಡಬೇಕು ಅಂತಿದ್ರೆ ಕೂಡ ಕೊಡ್ಬೋದು. ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು ನಿಮಗೆ ವುಡನ್ ಮೆಟೀರಿಯಲ್ ಇದೆ ಇದು. ಹಾಗೆಯೇ ಏನು ಮ್ಯೂಸಿಕ್ ಬರುತ್ತಲ್ಲ ಅದು, ಸೊ ನನಗೆ ಅದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ. ಸೊ ಆ ಥರ ಅಂದ್ಕೊಂಡಿದ್ದೀನಿ. ಅದು ನಿಮಗೆ ಮೆಟಲಲ್ಲಿದೆ, ಅದ್ರ ಮೇಲೆ ಗೋಲ್ಡ್ ಕಲರ್ ಪೇಂಟ್ ಮಾಡಿದ್ದಾರೆ. ಸೊ ಶೋ ಪೀಸಾಗಿ ಯೂಸ್ ಮಾಡೋದಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಹಾಗೆ ನೀವು ಯಾರಿಗಾದರೂ ಗಿಫ್ಟ್ ಕೊಡಬೇಕು ಅಂತಿದ್ರು ಕೂಡ ತುಂಬ ಚೆನ್ನಾಗಿರೋಂಥ ಒಂದು ಪ್ರಾಡಕ್ಟ್ ಇದು. ಸೊ ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಈ ಫೇಕ್ ಮನಿ ಪ್ಲ್ಯಾಂಟ್ ಎಲ್ಲ ಬರುತ್ತಲ್ಲ ಅದ್ರದ್ದು ಲೀಫು. ಇದು ನಮಗೆ ಸೆಟ್ ಆಫ್ 2 ಬಂದಿದೆ. 100 ರುಪೀಸ್ ಏನೋ ಇದೆ ಇದು. ಬಟ್ ಇದ್ರ ಕ್ವಾಲಿಟಿ ನನಗೆ ಅಷ್ಟು ಇಷ್ಟ ಆಗಲಿಲ್ಲ, ಸ್ವಲ್ಪ ಚೆನ್ನಾಗಿ ಅನ್ನಿಸ್ಲಿಲ್ಲ ನನಗೆ. ಸೊ ನಾನು ಇದಕ್ಕಿಂತ ಮುಂಚೆ ಕೂಡ ಮೀಶೋಲ್ಲಿ ಇದನ್ನು ಆರ್ಡರ್ ಮಾಡಿದ್ದೆ, ಬಟ್ ಅದು ತುಂಬ ಚೆನ್ನಾಗಿತ್ತು. ಹಾಗಾಗ್ಬಿಟ್ಟು ಸೊ ಇದು ಸೆಕೆಂಡ್ ಟೈಮ್ ಮೋಸ್ಟ್ಲಿ ಸಪ್ಲೈಯರ್ ಚೇಂಜ್ ಇದ್ದಾರೆ ಅಂತ ಅಂದ್ಕೊತೀನಿ. ಹಾಗಾಗ್ಬಿಟ್ಟು ಇದ್ರದ್ದು ಅಷ್ಟು ಲೀಫ್ ಆಗಿರ್ಬೋದು ಏನೂ ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ ನನಗೆ. ಬಟ್ ಇದ್ರ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ, ಬೈ ಮಾಡುವಾಗ ಸ್ವಲ್ಪ ನೋಡ್ಬಿಟ್ಟು ತೊಗೊಳ್ಳಿ. ಇದು ಎಲೆ ಹೀಗಂದರೆ ಸಾಕು ಸ್ಟಿಕ್ ಮಾಡಿರೋದನ್ನ ಕಿತ್ಕೊಂಡೇ ಬರ್ತಾಯಿತ್ತು. ಹಾಗಾಗ್ಬಿಟ್ಟು ಅಷ್ಟೇನು ಇಷ್ಟ ಆಗಲಿಲ್ಲ. ಮತ್ತು ಒಂದು ಸ್ವಲ್ಪ ಹಿಂಗೇನೋ ಡಿಸೈನ್ ಮಾಡೋಣ ಅಂತ ಹೋದರೆ ಅದು ಟಕ್ ಕಟ್ಟೆ ಆಗುತ್ತೆ. ಅದೊಂದು ಈ ಪ್ರಾಡಕ್ಟಿಂದ ಇದು ನನಗೆ ಇಷ್ಟ ಆಗಲಿಲ್ಲ. ಸೊ ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಸೀರಿಯಲ್ ಲೈಟ್ಸ್ ಅಥವಾ ಲೈಟ್, ಈ ಥರ ಇದನ್ನು ನಾವು ಡೆಕೋರ್ ಮಾಡೋದಕ್ಕೆ ಕೂಡ ಯೂಸ್ ಮಾಡ್ಬೋದು. ಮನೇನ ದೀಪಾವಳಿ ಟೈಮಲ್ಲಿ ಯೂಶ್ವಲಿ ಎಲ್ಲರ ಮನೇಲೂ ಲೈಟ್ ಹಾಕಿರ್ತಾರೆ. ಸೊ ದೀಪಾವಳಿಗಂತೂ ಯೂಸ್ ಆಗುತ್ತೆ ಇದು. ಅದರದ್ದೇ ನೀವು ದೇವ್ರ ಮನೆಯಲ್ಲಿ ಫೋಟೋಕ್ಕಾಗಿರ್ಬೋದು, ಈ ಪ್ಲ್ಯಾಂಟ್ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಡಿಸೈನ್ ಮಾಡೋದಕ್ಕಾಗಿರ್ಬೋದು, ಹಾಗೆ ತುಂಬ ಥರ ಯೂಸ್ ಮಾಡ್ಬೋದು. ಇದು ಶೇಪ್ ನೋಡಿ ತುಂಬ ಚೆನ್ನಾಗಿದೆ, ಬಲ್ಬ್ ಶೇಪಲ್ಲಿದೆ. ಸೊ ಗೋಲ್ಡನ್ ಕಲರ್ ಇದೆ. ಇದು ನಾನು ನಿಮಗೆ ಲೈಟ್ ಆನ್ ಮಾಡಿ ಕೂಡ ತೋರಿಸ್ತೀನಿ. ಇದ್ರ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಇದ್ರ ಪ್ರೈಸ್ ಸ್ವಲ್ಪ ಜಾಸ್ತಿ ಅನಿಸ್ತು, 400 ಸಮಥಿಂಗ್ ಇತ್ತು. ಸೊ ಲೋಕಲ್ ಶಾಪಲ್ಲೆಲ್ಲ ನನಗೊಂದು ಸ್ವಲ್ಪ ಕಮ್ಮಿಗೆ ಸಿಗುತ್ತೆ ಅಂತ ಅಂದ್ಕೊತೀನಿ. ಇಲ್ಲಿ ಸ್ವಲ್ಪ 400 ಸಮಥಿಂಗ್ ಇತ್ತು ಇದ್ರ ಪ್ರೈಸು. ಸೊ ಚೆಕ್ ಮಾಡಿ ತೊಗೊಳ್ಳಿ. ಕ್ವಾಲಿಟಿ ಚೆನ್ನಾಗಿದೆ. ಕ್ವಾಲಿಟಿನ ಅಷ್ಟು ನನಗೆ ಖರಾಬ್ ಅನಿಸಲಿಲ್ಲ, ತುಂಬ ಚೆನ್ನಾಗಿದೆ ಇದ್ರ ಕ್ವಾಲಿಟಿ. ಸೊ ನೋಡಿ ಅಲ್ಲಿ ಮನಿ ಪ್ಲ್ಯಾಂಟಿನ ಲೀಫ್ ಆಲ್ರೆಡಿ ಕಿತ್ಕೊಂಡ್ಬಂದ್ಬಿಟ್ಟಿತ್ತು. ಸೊ ಇದನ್ನು ನಾನು ನಿಮಗೆ ಹಾಕಿನೂ ತೋರಿಸಿದ್ದೀನಿ, ಹೇಗೆ ಕಾಣುತ್ತೆ ಅಂತ ಹೇಳಿಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಸೊ ನಾನು ನೆಕ್ಸ್ಟ್
ಇನ್ನೊಂದು ಲೈಟ್ ಕೂಡ ಆರ್ಡರ್ ಮಾಡಿದೆ, ಬಟ್ ಅದಿನ್ನೂ ನನಗೆ ಸಿಕ್ಕಿಲ್ಲ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಸೊ ಇದು ಬಂದುಬಿಟ್ಟು ಮೋಸ್ಟ್ ಯೂಸ್ಫುಲ್ ಒಂದು ಐಟಮ್, ಟ್ರೈಪಾಡ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ನೀವು ನೋಡಿದ್ದು ನೀವು ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಹಾಗೆಯೇ ಇದರಲ್ಲಿ ನಿಮಗೆ ಡಿಟ್ಯಾಚಬಲ್ ರಿಮೋಟ್ ಕೂಡ ಇದೆ, ಅಂದರೆ ಬ್ಲೂಟೂತಿಗೆ ಕನೆಕ್ಟ್ ಮಾಡಿಕೊಂಡು ನೀವು ಎಲ್ಲಾದರೂ ಇದನ್ನು ಸ್ಟ್ಯಾಂಡ್ ಮಾಡಿಬಿಟ್ಟು ನೋಡಿದ್ದು ಪೋರ್ಟೇಬಲ್ ಇದೆ, ಹೇಗೆ ಬೇಕಿದ್ರೂ ನೀವು ಅದನ್ನು ರೊಟೇಟ್ ಮಾಡ್ಬೋದು ನಿಮ್ಮ ಫೋನ್ ಹಾಕಿಬಿಟ್ಟು. ಸೊ ಇದು ಯಾರಾದರೂ ಇತ್ತೀಚೆಗೆ ವ್ಲಾಗಿಂಗ್ ಎಲ್ಲ ಶುರು ಮಾಡ್ಕೊಂಡಿದ್ರೆ ಅಥವಾ ವೀಡಿಯೋಸ್ ಮಾಡಬೇಕು ಅಂತಿದ್ರೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರೋಂಥ ಒಂದು ಐಟಮ್ಸ್ ನೋಡಿ. ಅದು ರಿಮೂವ್ ಮಾಡ್ಬೋದು ನೀವು ಆ್ಯಕ್ಚುಲಿ ಅದನ್ನು ಸ್ಟ್ಯಾಂಡ್ನ ಇಟ್ಬಿಟ್ಟು ನೀವು ಕೂತಲ್ಲಿಂದ ಅದು ರಿಮೋಟ್ ಒತ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಆಫ್ ಆನ್ ಎಲ್ಲ ಮಾಡ್ಕೋಬೋದು. ಸೊ ಇದು ಸೆಲ್ಫಿ ಸ್ಟಿಕ್ ಥರ ಕೂಡ ನೀವು ಯೂಸ್ ಮಾಡ್ಬೋದು. ತುಂಬ ಅಂದರೆ ಲೆಂತ್ ಕೂಡ ಬರುತ್ತೆ ಸಿಕ್ಕಾಪಟ್ಟೆ. ಇದನ್ನು ಹೇಳಿದ್ರೆ ಸಿಕ್ಕಾಪಟ್ಟೆ ಉದ್ದನೂ ಆಗುತ್ತೆ. ಹಾಗಾಗ್ಬಿಟ್ಟು ಸೆಲ್ಫಿ ಸ್ಟಿಕ್ ಥರನೂ ಯೂಸ್ ಮಾಡ್ಬೋದು, ಹಾಗೆ ಟ್ರೈಪಾಡ್ ಥರನೂ ನೀವು ಯೂಸ್ ಮಾಡ್ಕೋಬೋದು. ಸಿಕ್ಕಾಪಟ್ಟೆ ಯೂಸ್ ಆಗುವಂಥ ಒಂದು ಐಟಮ್ ಇದು. ಇದ್ರ ಪ್ರೈಸ್ ರೇಂಜ್ 220 ರುಪೀಸ್ ಏನೋ ಇತ್ತು. ಆ ಪ್ರೈಸ್ ರೇಂಜಿಗಂತೂ ಸಿಕ್ಕಾಪಟ್ಟೆ ವರ್ತ್ ಪ್ರಾಡಕ್ಟ್ ಇದು, ಚೆನ್ನಾಗಿದೆ. ಯಾರಾದರೂ ತೊಗೋಬೇಕು ಅಂತಂದರೆ ನಾನು ಕೋಡ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಲೈಕ್ ಮಾಡಿ. ಏನಾದರೂ ನನಗೆ ಹೇಳಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಸೊ ನಾನು ನೆಕ್ಸ್ಟು ನಿಮಗೆ ಮತ್ತೊಂದು ಒಳ್ಳೆ ವೀಡಿಯೋಸ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.